ಕಡೆ 3 ರಾಶಿಗಳು ಗುರುಗಳೇ. ಮಕರ ರಾಶಿಯಿಂದ ರಾಷ್ಟ್ರಾಧಿಪತಿ ಶನಿ ತೃತೀಯದಲ್ಲಿ, ಆವಾಗಲೇ ಹೇಳಿದ ಪರಾಕ್ರಮ ಸ್ಥಾನ ಅಂತೀವಿ. ಇದು ಒಂದು ದೇವರ ಆಶೀರ್ವಾದ ಅಂತ ತಿಳ್ಕೊಬೇಕು. ಸದ್ಯಕ್ಕೆ ಮಕರ ರಾಶಿಯವರು ಅಂದ್ಕೊಂಡಿದ್ದ ಕಾರ್ಯಗಳಿಗೆ ಚಲಾವಣೆ ಸಿಗುತ್ತೆ, ನಿಂತಿರೋ ಕೆಲಸಗಳು ಮುನ್ನುಗ್ಗುತ್ತೆ. ಆದರೆ ಶನಿ ಮೇಲೆ ಕುಜನ ದೃಷ್ಟಿ ಇರೋದರಿಂದ ದೈಹಿಕ ದಣಿವು ಹೆಚ್ಚಿರುತ್ತೆ, ಖರ್ಚುಗಳು ಹೆಚ್ಚಾಗ್ತಾ ಬರುತ್ತೆ. ಪಾದಗಳಲ್ಲಿ ಕಾಲುಗಳಲ್ಲಿ ಸ್ವಲ್ಪ ನಿಶ್ಶಕ್ತಿ ಉಂಟಾಗಿ ಕೆಲವರಿಗೆ ಸೆನ್ಸೇಷನ್ಸ್ ಹೋಗ್ಬಿಡ್ತು ನೋಡಿ, ನ್ಯೂರೋಪತಿ ಇರ್ತೀವಲ್ಲ ಆ ಥರ ಆಗುವಂಥ ಸಾಧ್ಯತೆ ಇರುತ್ತೆ. ಬಿ ಪಿ ಹಾಗೂ ಶುಗರ್ ಕಾಯಿಲೆ ಇರೋರಿಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಚತುರ್ಥಾಧಿಪತಿ ಅಂದರೆ ಗೃಹಸ್ಥಾನಾಧಿಪತಿ ಕುಜ ಹಾಗೂ ಗೃಹಕಾರಕ ಶುಕ್ರ ವ್ಯಯಸ್ಥಾನದಲ್ಲಿರೋದ್ರಿಂದ ನವನಿರ್ಮಾಣ ಆಗಿರೋ ಮನೆಗೆ ಗೃಹ ಪ್ರವೇಶ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆ ಕೆಲವರಿಗಿರುತ್ತೆ. ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ದಂತ ಸಮಸ್ಯೆ ಕಾಣಿಸ್ಕೋಬೋದು, ಹಲ್ಲಲ್ಲಿ ಇನ್ಫೆಕ್ಷನ್ಸ್ ಎಲ್ಲ ಆಗ್ಬೋದು, ಗಮ್ಸಲ್ಲಿ. ಹಾಗೆಯೇ ಶನಿ ಮೇಲೆ ಕುಜನ ದೃಷ್ಟಿಯಿಂದ ಪದೇ ಪದೇ ತಲೆನೋವು ಉಂಟಾಗ್ಬೋದು, ಬಿ ಪಿ ಅಂತ ಇರ್ಬೋದು ಅಥವಾ ಬೇರೆ ಡಾಕ್ಟ್ರಿಗೆ ತೋರಿಸ್ಕೋಬೇಕಾಗತ್ತೆ. ಇನ್ನು ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಜನರಲಾಗಿ ನಾನು ಪ್ರೋಗ್ರಾಮ್ಸ್ ಹೇಳ್ತಾ ಇರ್ತೇನೆ, ಅಷ್ಟಮದಲ್ಲಿ ಯಾರಿಗೆ ಕೇತು ಇರ್ತಾರೋ ಮೋಸ್ಟ್ ಕೇಸಸಲ್ಲಿ ಪೈಲ್ಸ್ ಬರುವಂಥ ಸಾಧ್ಯತೆ ಇರುತ್ತೆ, ಮೂಲವ್ಯಾಧಿ ಅಂತ. ಸೊ ಇಲ್ಲಿ ಅಷ್ಟಮದಲ್ಲಿ ಕೇತು ಸದ್ಯಕ್ಕೆ ಇರೋದ್ರಿಂದ ಮೂಲವ್ಯಾಧಿ ಅಂದರೆ ಪೈಲ್ಸ್ ಇರೋರಿಗೆ ಉಲ್ಬಣ, ಪೈಲ್ಸ್ ಇಲ್ಲದೆ ಇರೋರಿಗೆ ಆ ರಂಧ್ರಗಳಲ್ಲಿ ಏನಾದರೂ ಹುಣ್ಣು, ವಿಪರೀತ ಇನ್ಫೆಕ್ಷನ್ಸು, ನವೆ ಆಗುವಂಥ ಈ ರೀತಿ ಕಾಣಿಸ್ಕೋಬೋದು. ಸ್ವಲ್ಪ ಮಟ್ಟಿಗೆ ಕಣ್ಣಿನ ಸಮಸ್ಯೆ ಕೂಡ ಕಾಣಿಸ್ಕೋಬೋದು. ಆಮೇಲೆ ಪಂಚಮದಲ್ಲಿ ಸಪ್ತಮಾಧಿಪತಿ ಉಚ್ಚ ಚಂದ್ರನ ಇರೋದರಿಂದ ಮಕರ ರಾಶಿಯ ಅವಿವಾಹಿತರಿಗೆ ಪ್ರೇಮ ಕಲ್ಯಾಣ ಉಂಟಾಗ್ಬೋದು. ಅಂದರೆ ಪ್ರೇಮದಲ್ಲಿ ಇರೋರಿಗೆ ಹಾಗನ್ಬಿಟ್ಟು ಅವರು ಹುಡ್ಕೊಂಡು ಹೋಗ್ಬಾರ್ದು. ಇನ್ನು ಕೆಲವರು ಪ್ರೇಮ ಪ್ರಸಂಗಕ್ಕೂ ಬೀಳಬಹುದು. ದಾಂಪತ್ಯ ತಕ್ಕ ಮಟ್ಟಕ್ಕೆ ಚೆನ್ನಾಗಿರುತ್ತೆ. ಷಷ್ಠದಲ್ಲಿ ವಕ್ರ ಗುರುವರಿಂದ ಖರ್ಚುಗಳು ಹೆಚ್ಚು, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಕೆಲಸಕ್ಕೆ ಬಾರದಿರೋ ಕೆಲಸಗಳಿಂದ ಬೇಸರ ಉಂಟಾಗುತ್ತೆ. ಸೊ ಇವ್ರಿಗೆ ಪರಿಹಾರ ಏನಂದರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶುಕ್ರನನ್ನು ಸ್ವಲ್ಪ ಬಲಪಡಿಸಬೇಕು. ಶುಕ್ರನ ದೇವತೆ ಅಮ್ಮನವರಾಗತ್ತೆ. 3 ತಿಂಗಳು ಶುಕ್ರವಾರಗಳು ಸ್ವಲ್ಪ ಒಣ ಅವರೆಕಾಳು ಯಾವುದಾದ್ರೂ ಅಮ್ಮನವರ ದೇಗುಲಕ್ಕೆ ಅರ್ಪಿಸಿ, ಮೊದಲನೇ ಶುಕ್ರವಾರ ಕೆಂಪು ಹಾಗೂ ಹಸಿರು ಬಣ್ಣದ ವಸ್ತ್ರಗಳನ್ನು ಅರ್ಪಿಸಿ, ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಈ ಅದ್ಭುತ ಶೂಲಿನಿ ಮಂತ್ರವನ್ನು 54 ಬಾರಿ ಅಥವಾ 108 ಬಾರಿ, ಅದು ಅವ್ರಿಗೆ ಇಷ್ಟಪಟ್ಟಿದ್ದು ಜಪಿಸಿದರೆ ಬಹಳ ಒಳ್ಳೆಯದಾಗತ್ತೆ. ಈ ಶೂಲಿನಿ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಓಂ ಹ್ರೀಂ ಜ್ವಲ ಜ್ವಲ ಶೂಲಿನಿ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ ಅಂತ ಬರುತ್ತೆ. ಇಷ್ಟೂ ಮಕರ ರಾಶಿಗೆ ಸಂಬಂಧಪಟ್ಟಿದ್ದು. ಸರಿ, ಕುಂಭರಾಶಿಯಲ್ಲಿ ರಾಶಿಯಲ್ಲೇ ರಾಹು ಇರೋದ್ರಿಂದ ಕುಂಭರಾಶಿಯವರಿಗೆ ಏನಾದರೂ ಭಯ, ಆತಂಕ ಇರುತ್ತೆ, ಅಂತೆ ಒಂದು ಅನ್ಎಕ್ಸ್ಪ್ಲೈನಬಲ್ ಫಿಯರ್ ಅಂತ ಇರುತ್ತೆ. ಹಾಗೆಯೇ ರಾಹು ಪ್ರಭಾವದಿಂದ ಇರೋರಿಗೆ ಭಾಳ ಹತ್ತಿರದವರು ಕೂಡ ಇವರನ್ನ ಒಂದು ಸಣ್ಣ ಪುಟ್ಟ ವಿಷಯಗಳಿಗೂ ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಭಾಳ ಜಾಸ್ತಿ ಇರುತ್ತೆ. ಇದರಿಂದ ಸ್ವಲ್ಪ ಮನಸ್ಸಿಗೆ ಅವರಿಗೆ ಬೇಸರನೂ ಉಂಟಾಗುತ್ತೆ. ಸಪ್ತಮದಲ್ಲಿ ಕೇತು ಇರೋದ್ರಿಂದ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು, ನೌಕರಿಯಲ್ಲಿ ತೊಡಕುಗಳು, ಅಪಾರ್ಥಗಳು ಈ ರೀತಿ. ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿ ಸಾಡೆ ಸಾತಿ ಕಡೆ ಭಾಗ ಸ್ವಲ್ಪ ಹಿಂಸೆ ಅಂತಲೇ ಹೇಳಬೇಕಾಗತ್ತೆ. 4ನೇ ಮನೆ ಅಂದರೆ ಮಾತೃಸ್ಥಾನದಲ್ಲಿ ಚಂದ್ರ ಇರೋದು ಕಾರಕೋ ಭಾವನಾಶಾಯ ಅಂತ ಹೇಳ್ದಂಗೆ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಕುಂಭರಾಶಿಯವರ ತಾಯಿಯಂದರು ಇನ್ನು 3 ತಿಂಗಳ ಕಾಲ ಜಲಸ್ಥಳಗಳಲ್ಲಿ, ಗುಂಪುಗಳಲ್ಲಿ ಇರುವಂಥ ಸ್ಥಳಗಳಲ್ಲಿ, ಹಾಗೆಯೇ ರಸ್ತೆಯಲ್ಲಿ ಬಹಳ ಜಾಗ್ರತೆಯಿಂದ ವರ್ತಿಸಬೇಕಾಗತ್ತೆ. ಇನ್ನು ಚತುರ್ಗ್ರಹಗಳು ಲಾಭದಲ್ಲಿರೋದು, ಹಾಗೆಯೇ ವಕ್ರಗುರು ದೃಷ್ಟಿ ಇರೋದರಿಂದ ರಾಶಿಯ ಮೇಲೆ ಹಾಗೂ 4 ಗ್ರಹಗಳ ಮೇಲಿರೋದು ಭಾಳ ರಕ್ಷಾ ಕವಚ ಅಂತ ಹೇಳಬೇಕಾಗತ್ತೆ. ಯಾರನ್ನು ಗುರು ಅಂತ ಕುಂಭರಾಶಿಯವರು ಭಾವಿಸ್ತಾರೋ ಅವ್ರಿಗೆ ಗುರು ರಕ್ಷಣೆ ಖಂಡಿತವಾಗಿ ಇದ್ದೇ ಇರುತ್ತೆ. ಅವ್ರು ಹೋಗಿ ಆಶೀರ್ವಾದ ತೊಗೊಂಡು ಬರಬೇಕಾಗತ್ತೆ. ಸ್ವಲ್ಪ ಹಣ್ಣು ಹಂಪಲು ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕಾಗತ್ತೆ. ರಾಶಿಯಲ್ಲಿ ರಾಹು ಇರೋದ್ರಿಂದ ಚರ್ಮದ ಮೇಲೆ ಏನಾದರೂ ಮಚ್ಚೆಗಳು, ಕೆಲವರಿಗೆ ಒಂಥರ ಏನೇನು ಮಚ್ಚೆಗಳು ಬರ್ತದೆ, ಅಂದರೆ ಡಾಟ್ಸು, ಇಲ್ಲಿ ಇರಪ್ಷನ್ಸು, ಮೋಲ್ಸು ಇದ್ರಲ್ಲಿ ಬರ್ತಲ್ಲ, ಅದು ಸೋಂಕುಗಳು, ದವಡೆಯಲ್ಲಿ ನೋವು ಈ ರೀತಿ ಕಾಡ್ಬೋದು. ನುರಿತ ವೈದ್ಯರ ಸಲಹೆ ಪಡ್ಕೋಬೇಕು. ಇವ್ರಿಗೆ ಪರಿಹಾರ ಏನಂದರೆ ಕುಂಭರಾಶಿಯವರಿಗೆ ರಾಷ್ಟ್ರಾಧಿಪತಿ ಶನಿ ಮೇಲೆ ಭೂಮಿ ಕಾರಕ ಕುಜನ ದೃಷ್ಟಿ ಇರೋದ್ರಿಂದ ಯಾವುದಾದ್ರೂ ಒಂದು ಹೊತ್ತು ಉತ್ತರಾಭಿಮುಖ ಕುಜನ ಬೀಜ ಮಂತ್ರ 108 ಬಾರಿ ಜಪಿಸಿ. ಕುಜ ಬೀಜ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅಂತ ಬರುತ್ತೆ.
ಆ ನಂತರ ಷಣ್ಮುಖ ಗಾಯತ್ರಿ ಮಂತ್ರವನ್ನು 28 ಬಾರಿ ಜಪಿಸಬೇಕಾಗತ್ತೆ. ಷಣ್ಮುಖ ಗಾಯತ್ರಿ ಹೀಗೆ ಬರುತ್ತೆ: ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್ ಅಂತ ಬರುತ್ತೆ. ಮನೆಯಲ್ಲಿ ಅವರೇನಾದ್ರು ಸುಬ್ರಹ್ಮಣ್ಯನ ಫೋಟೋ ಇಟ್ಕೊಂಡಿದ್ರೆ 24 ದಿನಗಳು ಬೆಳಗ್ಗೆ ಅದಕ್ಕೆ ಕೆಂಪು ಪುಷ್ಪ ಅರ್ಪಿಸಿ, ಆ ನಂತರ 2 ಚಿಕ್ಕ ಬೆಳ್ಳಿ ದೀಪದಲ್ಲಿ ಅದ್ರ ಮುಂದೆ ಇಟ್ಕೊಂಡು, ಅಥವಾ ಹಿತ್ತಾಳಿ ದೀಪ ಅದ್ರ ಪರವಾಗಿಲ್ಲ, ತುಪ್ಪ ಹಾಕಿ ದೀಪ ಬೆಳಗಿಸ್ಬೇಕು. ಈ ದೀಪಗಳೆಲ್ಲ ಒಂದು ಅರ್ಧ ಗಂಟೆ ಉರಿದ್ರೆ ಸಾಕು, ಗಂಟೆಗಳು ಇರಬೇಕು ಅಂತೇನಿಲ್ಲ. ಇಷ್ಟು ಕುಂಭರಾಶಿಯ ಫಲಾಫಲಗಳು. ಕಡೆ ರಾಶಿ ಮೀನರಾಶಿ. ಮೀನ ನೋಡಿ, ನಾವು ಆ್ಯಕ್ಚುಲಿ ಕಡೆ ಅಂತ ಹೇಳಬಾರ್ದು, ಬೇಜಾರು ಮಾಡ್ಕೊಂಡ್ಬಿಡುತ್ತೆ. ಮುಂದಿನ ರಾಶಿ ಅಂತ ಹಂಗೆ ಅನ್ಕೋ. ಸರಿ, ಮುಂದಿನ ರಾಶಿ ಬಟ್ ಮೀನರಾಶಿ. ಮೀನಕ್ಕೆ ಒಂದು ಅಡ್ವಾಂಟೇಜ್ ಇದೆ. ಯಾಕಂದರೆ ಮೀನರಾಶಿಯಲ್ಲಿ ಕೆಲವು ಕಾಂಬಿನೇಷನ್ ಇದ್ದರೆ ಅವ್ರಿಗಿರುವಂಥ ದೇವರ ಅನುಗ್ರಹ ಪ್ರಪಂಚದಲ್ಲಿ ಯಾರಿಗೂ ಸಿಗೋದಿಲ್ಲ. ಓಕೆ. ಅದಕ್ಕೆ ಮೋಕ್ಷ ರಾಶಿ ಅಂತ ಹೇಳ್ತೀವಿ. ಈಗ ಮೀನರಾಶಿಯಲ್ಲಿ ಯಾರು ಹುಟ್ಟಿರೋರಿಗೆ ಜೊತೆಲಿ ಕೇತು ಇರ್ತಾನೆ ಅಂತ ಇಟ್ಕೊಳ್ಳಿ, ಥಿಂಕಿಂಗು ಡಿಸ್ಟರ್ಬ್ಡ್ ಆಗಿರ್ಬೋದು. ಬಟ್ ಕೇತು ಇದ್ದರೆ ಮುಂದಿನ ಜನ್ಮ ಇಲ್ಲ ಅಂತ ಅರ್ಥ. ಹಾಗೆ ಕೆಲವು ಬೇರೆ ಕಾಂಬಿನೇಷನ್ಸ್ ಇರುತ್ತೆ. ಸೊ ಮೀನರಾಶಿಯವರಿಗೆ ಸ್ವಲ್ಪ ಒಂದು ಅಡ್ವಾಂಟೇಜ್ ಅದು. ರಾಶಿಯಲ್ಲಿ ಶನಿ ಇರೋದು ಇದು ಸ್ವಲ್ಪ ಚಿಂತಾಜನಕ. ಯಾಕಂದರೆ ಸಾಡೆ ಸತಿ ಅಂತ ಮಧ್ಯಭಾಗ ನಡೀತಾ ಇದೆ. ಸದಾ ಮನಸ್ಸಲ್ಲಿ ಏನಾದರೂ ಒಂದು ಆತಂಕ, ಅವ್ರು ಸುಮ್ಮನೆ ಪಾಪ ಇರೋಕ್ಕಾಗೋದಿಲ್ಲ, ಬೇಸರ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗೋದು ಈ ರೀತಿ ಕಾಡ್ತಾನೆ ಇರುತ್ತೆ. ಹಾಗೆಯೇ ಜನ್ಮ ರಾಶಿಯ ಮೇಲೆ ಹಾಗೂ ಜನ್ಮ ರಾಶಿಯಲ್ಲಿ ಇರೋ ಶನಿ ಮೇಲೆ ಕುಜನ ಚತುರ್ಥ ದೃಷ್ಟಿ ಇರೋದ್ರಿಂದ, ಹಾಗೆಯೇ ಶನಿ ಕುಜನ ಮೇಲೆ ದಶಮ ದೃಷ್ಟಿ ಹಾಕಿರೋದ್ರಿಂದ ಭಾಳ ಒತ್ತಡಗಳು, ಕಾಲುಗಳಲ್ಲಿ ಪಾದಗಳಲ್ಲಿ ಸದಾ ನೋವು, ಸುಸ್ತು, ಆಮೇಲೆ ನಿದ್ದೆ ವೈಪರೀತ್ಯಗಳು, ಸಿಕ್ಕಾಟೆ ನಿದ್ದೆ ಬಂದ್ಬಿಡೋದು ಅಥವಾ ನಿದ್ದೆನೇ ಇಲ್ಲದೆ ಇರೋದು, ಆ ರೀತಿಯಲ್ಲಿ ಜುಗುಪ್ಸೆ ಈ ರೀತಿಯಲ್ಲಿ ಸ್ವಲ್ಪ ಆಗಬಹುದು. ಪಂಚಮಾಧಿಪತಿ ಚಂದ್ರ ತೃತೀಯದಲ್ಲಿ ಉಚ್ಚನಾಗಿರೋದ್ರಿಂದ ಇವರ ಮಕ್ಕಳಿಗೆ ಒಳ್ಳೆಯದು. ಚತುರ್ಥದಲ್ಲಿ ಅಂದರೆ 4ನೇ ಮನೆಯಲ್ಲಿ ಗುರು ಇರೋದು ಸಾಧಾರಣವಾಗಿ ಒಳ್ಳೆಯದಲ್ಲ. ಜಾತಕದಲ್ಲಿ ಗುರು 4ನೇ ಮನೆಯಲ್ಲಿದ್ದರೆ ಭಾಳ ಒಳ್ಳೆಯದು. ಬಟ್ ಗೋಚಾರದಲ್ಲಿದ್ದರೆ ಅದೆಷ್ಟು ನಾಟ್ ಗುಡ್ ಅಂತ. ಗುರು ವಕ್ರಾಂಗ ಇರೋದ್ರಿಂದ ಯಶಸ್ಸು ನಿಶ್ಚಿತ, ಇಷ್ಟಾರ್ಥ ಸಿದ್ಧಿ ಹಾಗೂ ಗುರು ಒಂದು ಗೃಹ ಯೋಗನೂ ಉಂಟು ಮಾಡ್ಬೋದು. ಆದರೆ ಚತುರ್ಥಾಧಿಪತಿ ಬುಧ ಕುಜಗ್ರಸ್ತನಾಗಿರೋದ್ರಿಂದ, ಹಾಗೆಯೇ ಶನಿ ದೃಷ್ಟಿಗೆ ಈಡಾಗಿರೋದು ಕುಜ ಚತುರ್ಥದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಮೀನರಾಶಿಯವರ ತಾಯಿ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರುಪೇರಾಗ್ಬೋದು. ಅದು ಒಳ್ಳೆಯದಲ್ಲ. ಅದು ಸಿಕ್ಕಾಪಟ್ಟೆ ಅಂದರೆ ಅವರು ಜಾತಕದ ಮೇಲೆ ಸಂಬಂಧಪಟ್ಟಂತೆ. 6ನೇ ಮನೆ ಅಂದರೆ ರೋಗಸ್ಥಾನದಲ್ಲಿ ಕೇತು ಇರೋದ್ರಿಂದ ಪದೇ ಪದೇ ಜೀರ್ಣಕ್ರಿಯೆ ಸ್ವಲ್ಪ ಕೆಡುತ್ತೆ. ಅಂದರೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇಶ್ಯೂ ಬರೋದು, ಫುಡ್ ಪಾಯ್ಸನಿಂಗ್, ಸ್ಟಮಕ್ ಇನ್ಫೆಕ್ಷನ್ ಈ ರೀತಿಯಲ್ಲಿ ಕಾಡ್ಬೋದು. 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಷಷ್ಠ್ಯಾಧಿಪತಿ ರವಿ ಇರೋದರಿಂದ ವೃತ್ತಿಯಲ್ಲಿ ಒತ್ತಡಗಳಿರುತ್ತೆ. ತೃತೀಯ ಅಷ್ಟಮಾಧಿಪತಿ ಶುಕ್ರನು ದಶಮದಲ್ಲಿರೋದು ಅಷ್ಟು ಒಳ್ಳೆಯದಲ್ಲ. ನಾನು ಯಾವಾಗಲೂ ಹೇಳೋಗೆ ಮೀನರಾಶಿ ಮೀನ ಲಗ್ನಕ್ಕೆ ಶುಕ್ರ ಸ್ವಲ್ಪ ಅಶುಭ ಗ್ರಹ ಅಂತ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಏನೋ ಮನಸ್ಸಿಗೆ ಬೇಸರಗಳು ಉಂಟಾಗುತ್ತೆ. ಇನ್ನು ಯೋಗಕಾರಕ ಕುಜ